नमस्ते सदा वत्सले मातृभूमे नमस्ते नमस्ते प्रभो शक्तिमन हिंदू राष्ट्रांग भूता प्रभो शक्तिमन हिंदू राष्ट्रांग भूता इमे सादरं त्वां नमामो वयम् इमे सादरं त्वां नमामो वयम् त्वदीयाय कार्याय बद्धा कटीयम् त्वदीयाय कार्याय बद्धा कटीयम् शुभामाशिषं देहि तत्पूर्तये शुभामाशिषं देहि तत्पूर्तये अजय्याञ्च विश्वस्य देहि शक्तिम् अजय्याञ्च विश्वस्य देहि शक्तिम् सुशीलं जगत्येन नम्रं भवेत् सुशीलं जगत्येन नम्रं भवेत् श्रुतं चैव यत्कण्टकाकीर्णमार्गं श्रुतं चैव यत्कण्टकाकीर्णमार्गं स्वयं स्वीकृतं नः सुगं कारयेत् स्वयं स्वीकृतं नः सुगं कारयेत् समुत्कर्षणुः श्रेयसस्यैकमुग्रम् समुत्कर्षणुः श्रेयसस्यैकमुग्रम् परं साधनं नाम वीरव्रतम् परं साधनं नाम वीरव्रतम् तदन्तः स्फुरत्वक्षया ध्येयनिष्ठा तदन्तः स्फुरत्वक्षया ध्येयनिष्ठा प्रदन्तः प्रजागर्तु तीव्रानिशम् प्रदन्तः प्रजागर्तु तीव्रानिशम् विजेत्री जनः संहता कार्यशक्तिर् विजेत्री जनः संहता कार्यशक्तिर् विधायास्य धर्मस्य संरक्षणम् विधायास्य धर्मस्य संरक्षणम् परं वैभवं नेतुमेतत् स्वराष्ट्रम् परं वैभवं नेतुमेतत् स्वराष्ट्रम् समर्था भवत्वाशिषा ते भृशम् समर्था भवत्वाशिषा ते भृशम् भारत माता की ರೈತರು ನೋಡೋರು ಯಾರು ರೈತರು ನೋಡೋರು ಯಾರು ಅಂದರೆ ಒಂದು ಪರಮಾತ್ಮ ಒಬ್ಬನ ನಮ್ಮನ್ನು ನೋಡೋ ಅವನಿಂದ ನಾವು ಎಲ್ಲ ಉಳಿಬೇಕು ಬಾಳಬೇಕು ಇನ್ನು ನೋಡಿದವರಿಂದ ಯಾರಿಂದೂ ಏನೂ ಆಗೋದಿಲ್ಲ ಇವ್ರು ಒಟ್ಟು ನಮ್ಮ ಗಂಟೆ ಗಪ್ ಮಾಡಿ ನಮ್ಗೆ ಟೊಪ್ಪಿಗೆ ಹಾಕಿ ಹೋಗಿಬಿಡ್ತಾರೆ ಏನೂ ಇಲ್ಲ ಇವ್ರು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಇಟ್ಟದ್ದು ಮಾಡ್ತೇವೆ ಹಿಡ್ದಂಗೆ ಮಾಡ್ತೇವೆ ನಿಮ್ಗೆ ಇಲ್ಲಂಗೆ ಮಾಡ್ತೇವೆ ಅಂತ ಹೇಳಿಬಿಡ್ತಾರೆ ಹೋಗಿ ಈಗ ಹೇಳಿದ್ರಲ್ಲ ಇದ್ದು ಸಾಕು ಇದ್ದು ಸಾಲಿಯಾಗಿ ಮಾಸ್ತರ್ಗಳು ನೌಕರಿ ಪಗಾರ ಕೊಡೋರಿಲ್ಲ ಅವು ಭಿಕ್ಷಾ ಬಿಡಕತ್ಯಾವು ಸಾಲಿ ಕಲ್ತು ಹುಡುಗರು ಹಾಳಿ ಹಿಡ್ಕೊಂಡು ಅವು ಅಡ್ಡಾಡಕತ್ಯಾವು ಅವಕ್ಕೆ ನೌಕರಿ ಸಿಗುವಲ್ದು ಹುಡುಗಿಯರಿಗೆ ಗಂಡ ಸಿಗುವಲ್ಲ ಹುಡುಗಿ ಹೋಗೈತಿ ಏನು ಸಾಲಿ ಕಲ್ತು ಏನು ಮಾಡೋದೈತಿ ಏನು ಮಾಡೋದೈತಿ ಭೂಮಿಯಾಗ ದುಡಿಯಾಕೆ ಬರವಲ್ದು ಹೆಣ್ಣು ಹುಡುಗಿಯರು ಗಂಡು ಹುಡುಗರು ಲಗ್ನ ಆಗವಲ್ರಿ ನಾನು ಮನಸ್ಸಿಗೆ ಬಂದವ್ನು ಮಾಡ್ಕೋತೀವತ್ತಾರ ಜಾತಿ ಅವ್ರದ್ದು ನಡಿವಲ್ದು ಕುಲ್ಲವ್ರದ್ದು ನಡಿವಲ್ದು ಹಿರಿಯವ್ರದ್ದು ನಡಿವಲ್ದು ಯಾರ್ಯಾರ್ದು ನಡಿವಲ್ದು ಇದು ಹೆಂಗೆ ನಡಿಬೇಕು ಇದನ್ನು ನಡೆಸೋರು ಯಾರು ಒಂದು ದಿವ್ಸ ಮಂದಿ ಉದ್ದ ನಂಗಿ ಹಾಕೊಂಡ ರಾಜಕೀಯ ಮಾಡಕತ್ತಿ ರಾಜಕೀಯ ಅವ್ರನ್ನ ಬೆಂಡ್ ಹಚ್ಚಿ ಕತ್ರಿ ತೊಗೊಂಡು ಅವ್ರು ಹೊಂಟಾರ ಮತ್ತು ಇಲ್ಲಿ ಗಳಕ್ಕೆ ದಗದಕ್ಕೆ ಹೋದವ್ರು ಬೆಂಡ್ ಹತ್ತಿದ್ದ ದುಡಿಯಾಕೆ ಬರ್ತಾರದ್ದು ಅವ್ರದ್ದು ಭೂಮಿಯಾಗ ದುಡಿವಲ್ರು ಪಗಾರತ್ತಾರೆ ಅವ್ರು ಭೂಮಿಯಾಗ ದುಡಿವಲ್ರು ಪಗಾರ್ತಾ ಹತ್ತಾರೆ ಅವ್ರದ್ದು ಹಂಗೆ ಗಂಡ್ರ ಮನೆಗೆ ಹೇತು ಹುಡುಗಿ ಬರೋಳು ನನಗೆ ಪಗಾರ ಕೊಟ್ಟು ನಾನು ಅರ್ಧ ಪಾಲ ಕೊಡೋದು ಕೋಟ್ಯಾಗ ಹಾಕಿ ಹೋಗ್ತಾಳೆ ಯಾರು ಹೇಳೋರು ಇಲ್ಲದಕ್ಕೆ ಇದು ನಮ್ಮ ರೈತರು ಏನಾಗೈತಿ ಅಂದ್ರೆ ಆಸರು ಇಲ್ಲದ ಕೂಸಾಗೈತಿ ಇದಕ್ಕೆ ಯಾರು ಹೆಣ್ಣು ಕೊಡುವಲ್ರ ರೈತಗೆ ಯಾರು ಹೆಣ್ಣು ಕೊಡುವಲ್ರ ಯಾಕೆ ಕೊಡೋಲ್ಲ ನಾವು ಕೇಳಬೇಕು ಒಂದಿಲ್ಲ ಯಪ್ಪ ನಮ್ಮ ಹುಡುಗಿ ಸಾಲಿ ಕಲ್ತತಿ ಒಂದು 4 ದುಡ್ಡು ಹೋಗಲಕ್ಕ ನೌಕರಿ ಅವ್ನು ಕೊಡ್ತೇವೆ ಏನಿದೆ ಅಲ್ಲ ಅವ್ರಿಗೆ ನೌಕರಿ ಸಿಗುವಲ್ಲ ಇವರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನು ಹುಚ್ಚಿ ಬಿಡುವಲ್ಲ ಯಾರು ಮಾಡಬೇಕು ಇನ್ನೇನಾದ್ರೂ ನಮಗೆ ದಾರಿ ತೋರಿಸ್ಬೇಕಾಗಿದ್ರೆ ನಮ್ಮ ಕಣ್ಣೇರು ಮಠದ ಅಪ್ಪಗಳು ಬಂದಾರ ಇವತ್ತು ಅವರ ಒಂದು ನಮಗೆ ದಾರಿ ತೋರಿಸ್ಬೇಕು ಇನ್ನು ಮಂದಿ ಎಲ್ಲ ಏನು ಬಂದೈತೆ ಅಂದ್ರೆ
ರೈತರಿಗೆ ಹೆಣ್ಣು ಕೊಡುವಲ್ರಿ, ದುಡಿಯೋರಿಗೆ ಹೆಣ್ಣು ಕೊಡುವಲ್ರಿ. ಮತ್ತಿನ್ನು ಏನು ಅದು ಎಂಥದ್ದು ಭಾಳ ಫಜಿತಾಗೈತಿ. ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡೆದವರು ಮೂಗ ಇಲ್ಲದ ನತ್ ಯಾವಲ್ಲಿಡುವವ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು. ಅಪ್ಪ ಇವತ್ತು ನಾ ಪೂಜ್ಯರಿಗೆ ಒಂದು ಮಾತು ಏನು ಬೇಡ್ಕೊತೀನಿ ಅಂದ್ರೆ, ಎಲ್ಲ ಕಡೆ ಅಡ್ಡಾಡಿ ನೋಡಿದ್ದೆ, ದಿಕ್ಕು ದಿವಾಳಿ ಆಗೈತಿ. ಹಡ್ಡಲಿಗೆ ಹೆರದ ಇಟ್ಟು ಹಿಡ್ಕೊಳಕ್ಕೆ ಬರ್ಲಂಗೆ ಆಗಿಬಿಟ್ಟೈತಿ. ಚಾದರ ಕಿತ್ಕೊಂಡು ಕಿನಾರಾಗೈತಿ. ಈ ಕಾಡು ತೆಳಕ್ಕೆ ಹೊಕ್ಕೆವು, ಉಳ್ಳಾಗಡ್ಡಿ ಇದು ಸುರ್ಪಾಣ ಇದನ್ನ ಹಾಕಿಬಿಡ್ತಾರೆ. ಈ ಕಾಡು ಹೊಕ್ಕೆವು ಒಟ್ಟು ತೊಗರಿ ಹಾಕ್ಯಾರ, ಈ ಕಾಡು ಬರ್ತೇವು ಕಬ್ಬು ಹಾಕ್ಯಾರ. ಒಬ್ಬರ ಒಂದು ರೈತರ ಮನೆಯಾಗಾರ ಒಂದು 10-8 ಚೀಲ ಜೋಳ ಗಡಂಚಿ ಮ್ಯಾಗದಾವ. ಗಡಂಚಿ ಅಂತೂ ಇಲ್ಲ, ಗಡಂಚಿ ಇಲ್ಲ, ಹಾಗೇ ಇಲ್ಲ. ನಾವು ರೈತರು ಅಂತ ಹೇಳ್ತೇವೆ. ರೈತರ ಮನ್ಯಾಗ 4 ಬಂದೋಬಸ್ತ್ ಅದಾವ, ಅವು ಇಲ್ಲ. ಒಟ್ಟು ಟ್ಯಾಕ್ಟರ್ ತೊಗೊಂಡು ಬಡಿಯಾಕತ್ತೇವು. ಗೊಬ್ಬರ ಇಲ್ಲ. ನಾವು ಮೊದಲು ನಮ್ಮ ಹಿರಿಯರು ಬಿತ್ತು ಮುಂದೆ ಒಂದು ಎಂಥ ಚಂದ ಬಿತ್ತಿದ್ರು ನಮ್ಮ ರೈತರಂದ್ರೆ, ಪೀಕ್ ಬದಲಿ ಮಾಡ್ತಿದ್ರು. ಈ ವರ್ಷ ಹತ್ತಿ ಹಾಕಿದ ಹೊಲಕ್ಕೆ ಜೋಳ ಹಾಕುವುದು, ಜೋಳ ಹಾಕಿದ ಹೊಲಕ್ಕೆ ಸುರ್ಪಣೆ ಹಾಕೋದು, ಸುರ್ಪಣೆ ಹಾಕಿದ ಹೊಲಕ್ಕೆ ಗೋಧಿ ಹಾಕೋರು. ಪೀಕ್ ಬದಲು ಮಾಡ್ತಿದ್ರು. ಪೀಕ್ ಬದಲು ಮಾಡಿ ಭೂಮಿ ಬೆಳೀತಿದ್ರು. ಹೆಂಡಿ ಗೊಬ್ಬರ ಹಾಕ್ತಿದ್ರು. ಮನ್ಯಾಗ 10 ದನಕರ ಇರ್ತಿದ್ವು. ಆ ದನಾನೂ ಇಲ್ಲ, ಕರಾನೂ ಇಲ್ಲ. ಇವು ಎಲ್ಲ ಪಾಕಿಟ್ದಲ್ಲಿ ಹಾಲು ತೊಗೊಂಬಂದು ಚಹಾ ಮಾಡ್ಕೊಂಡು ಕುಡಿಯಾಕೈತೈತಿ ಮಂದಿ. ರೈತರ ಮನೆಯಾಗ ಪ್ಯಾಕೆಟ್ದಲ್ಲಿ ಹಾಲು ತರ್ತಾವೆ. ಯಾಕಂತ ಕೇಳಿದ್ರೆ, ರೈತರ ಮಕ್ಕಳು ನೋಡ್ತೀನಿ ಅಲ್ಲೆಲ್ಲ ಸಾಲಿ ಕಲ್ತ ಯಪ್ಪ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ. ಕರೆ ಅಂದ್ರೆ ಪೂರ ಹಾಳಾಗೈತಿ. ಸಾಲಿ ಕಲ್ತವ್ರಿಂದ ನಮ್ಮ ದೇಶ ಹಾಳಾಗೈತಿ. ನಮ್ಗೆ ಗಾಂಪಡ ಮಂದಿಲಿಂದ ಏನೂ ಆಗಿಲ್ಲ. ಅದು ನಿಜವಾಗ್ಲೂ ಹಂಗೆ ರತ್ನ ಹಂಗೈತಿ, ಗಟ್ಟಿ ಬಂಗಾರ ಹಂಗೈತಿ. ಕಲ್ತವ್ರೆ ನಮ್ಮ ದೇಶ ಹಾಳು ಮಾಡ್ಯಾರ. ಇದನ್ನು ಮೊದಲು ನೆಪ್ನಾಗ ಇಟ್ಕೋರಿ. ಮೊದಲು ನನ್ನ ಕಳಿಸಿದ್ರೆ ನೀವು ಬಂದು ಹೇಳ್ತೀನಿ, ಬಂದು ಮಾತಾಡ್ತಿಲ್ಲ. ನನ್ನ ಮಗಗೆ ನೌಕರಿ ಪೊಲೀಸ್ ನೌಕರಿಗೆ ಬೆಳಗಾವಿಗೆ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು. ಕರ್ಕೊಂಡು ಹೋದಾಗ ಶಂಕರ್ ಬಿದ್ರಿ ಅವರು ಒಂದು ಮಾತು ಹೇಳಿದ್ದ. ಬಿದ್ರಿ ಏನು ಯಾಕೆ ನೀ ಬಂದಿ ಅದು ಹೀಗೆ ನಾವು ಒಂದು ಮಾತು ಹೇಳಿದ್ರೆ, ನನ್ನ ಮಗಿಗೆ ನೌಕರಿ ಅವರು ಅವತ್ತು ಪೊಲೀಸ್ನ ಮಾಡ್ತಿದ್ರು. ನಾ ಏನು ಮಾಡಿದ್ನಿ, ಯಪ್ಪ ದೇವ್ರ ನನ್ನ ಮಗ ನೌಕರಿ ಹತ್ತಬಾರ್ದಂದೆ. ಯಾಕಂದ್ರೆ ಒಂದು ನೌಕರಿ ಬಡ್ಗಿ ತೊಗೊಂಡು ನೀವು ಬರೀ ಹೆಂಡ್ತಿನ ಮಕ್ಕಳನ್ನ ಊರನ್ನ ಮಂದಿನ ಕಾಕೋತ ಹೋಗ್ಕಾಣು. ನಮ್ಮ ಹೊಲ ಯಾರು, ನಮಗೆ ಅನ್ನ ಹಾಕೋರು, ಏನು ಮಾಡೋದು ಅದು. ಇವತ್ತು ನನ್ನ ಮಗ ವರ್ಷ ಒಂದು 50 ಚೀಲ ಜೋಳ ಬೆಳುತ್ತಾನೆ, 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ರೊಕ್ಕ ಬೆಳುತ್ತಾನೆ. ಅದನ್ನು ನಾವು ಒಟ್ಟು ಮನ್ಯಾಗ ಊಟ ಮಾಡ್ತೀವಿ. ದನ ಕರ ಹೆಂಡಿ ಹಿಕ್ಕಿ ಕಟ್ಟಿಗೆ, ನಾವು ಇವತ್ತಿಗೂ ಕಟ್ಟಿಗೆ ಒಲೆಯನ್ನ ಊಟ ಮಾಡ್ತೀವಿ. ಆದರೆ ಈಗ ಎಲ್ಲರ ಮನ್ಯಾಗ ಸಿಲಿಂಡ್ರ್ ಬಂದು ನೀವು ನೋಡ್ಕೊರಿ, ಆ ಜಿರ್ಲಿ ಅದು ಭಾಳ ಹೆಚ್ಚಾಗ್ಯಾವ. ಎಲ್ಲರ ಮನ್ಯಾಗ ಜಿರ್ಲಿ ಆಗ್ಯಾವ, ಹುಳ ಹೆಚ್ಚಾಗ್ಯಾವ. ಅವು ಹುಳ ನೋಡ್ರಿ, ಮತ್ತು ಅವು ಹೊಡ್ಯಾಗ ಎಣ್ಣೆ ತರ್ಬೇಕು. ಈಗ ಎಲ್ಲ ಪಾಕಿಟ್ದಾನ ಬೀಜಗಳು ಗೊಂಜಾಳಕ್ಕೆ ಹುಳ ಬೀಳಾಕತ್ಯಾವ. ಕೆಟ್ಟ ಮಂಡ ಬದುಕದು ಗೊಂಜಾಳ ಅಂಥ ಬೆಳಕಿ ಇವತ್ತು ಹುಳ ಬೀಳಾಕತ್ಯಾವ. ಜೋಳಕ್ಕೆ ಹುಳ ಬೀಳಾಕತ್ಯಾವ. ಬರೀ ಎಣ್ಣೆ ಹೊಡೋದು. ಗಾಡಿಗೆ ಎಣ್ಣೆ, ಗಾಡಿ ಹೊಡೆಯೋಗೆ ಎಣ್ಣೆ, ಮನೆಗೆ ಎಣ್ಣೆ, ಹೊಲಕ್ಕೆ ಎಣ್ಣೆ. ರೊಕ್ಕ ಕೊಟ್ಟು ಹಾದೈತೆ ನಮ್ದು ಒಟ್ಟದ್ದು ಗೋಣಿ. ಒಟ್ಟು ರೊಕ್ಕನ ಆಗ್ಯಾವ. ಅದ ಏನು ಹೇಳ್ತೀನಿ ನಾನು, ನೀವು ಭಾಳ ಮುಂದೋಗ್ಯಾವ. ನಾವು ಮುಂದೋಗಿ ಹೇಳ್ತಾರೆ. ಹಿಂದಕ್ಕೆ ಯಾರೋ ಒಂದು ಊರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ. ತುಡುಗು ಮಾಡಿದೆವು, ನಾವು ಅಟ್ಟು ತುಡುಗು ಮಾಡಿದೆವು, ನಾವು ಇಟ್ಟು ತುಡುಗು ಮಾಡಿದೆವು. ಬಂದು ರಾತ್ರಿ ನಾವಿನ ಕೂತು ತಿರ್ದಾರು ಗಿಡಕ್ಕೆ ಕಟ್ಟಿದ ಹಗ್ಗ ಬಿಚ್ಚಿದಲ್ಲಿ ಬೆಳ್ತಕ್ಕೆ ಹಗ್ಗ ತಿರ್ದಿದ್ರು. ನಮ್ಮನ್ನು ಹಿಡಿಯವ್ರು ಯಾರು ಹತ್ತಿದ್ರು. ನಾವು ಒಟ್ಟರು ಅಂಥವ್ರಾಗ್ಯಾವ. ಈಗ ನಾವು ಶಾಣ್ಯಾರಾಗ್ಯಾವ, ದೊಡ್ಡವ್ರಾಗ್ಯಾವ, ಮುಂದೆ ಹೋಗ್ಯಾವ. ಎಲ್ಲಿ ಹೋಗ್ಯಾವ ಮರ್ಯ? ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ ನಮ್ದು. ಯಾರು ದೊಡ್ಡವ್ರು ಇಲ್ಲ, ಒಟ್ಟರು ದಡ್ಡರಾಗ್ಯಾವ. ದಡ್ರ ಪೂರ ಏನೇನು ಇಲ್ಲ. ಅದಕ್ಕೆ ಇಂಥದ್ದು ಆಗೋದಕ್ಕೆ ಬೇಡ. ಇವತ್ತು ನಿಮ್ಗೊಂದು ಮಾತು ಏನು ಹೇಳಿದ್ರೆ, ದಯಮಾಡಿ ನಿಮ್ಮೂರಾಗ ನೋಡ್ರಿ, ನೀವು ಅವ ಸಾಲಿ ಕಲ್ತಾವ ಹುಡ್ದಾರು ವಜ್ಜಾಗಿರ್ತೈತಿ, ಸಣ್ಣ ವಜ್ಜಾಗಿರ್ತೈತಿ, ಅವ್ನು ಹೆಣ್ಣು ಕೊಡ್ತೀನಿ ಅಂತಾರ. 1000 ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡಕ್ಕೆ ಒಲ್ಲೆತ್ತಾರೆ. ಅವ್ರ ಲಾಜಿಗೆ ಇಡುವ, ನಾವು ಲಾಜಿಗೆ ಇಡುವ, ನಮಗೆ ತಿಳಿವಲ್ಲಾಗೈತಿ. ಅಲ್ಲ ಎಟ್ರಿ ಅವ ದೀತ 10 ಮಂದಿಗೆ ನಿಂತು ಅನ್ನ ಹಾಕು ಸಾಯ್ಸಲು ಸರ್ದಾರ್ಗೆ ಹೆಣ್ಣು ಕೊಡಲ್ರಿ. ಇವು ಊರು ಲಪುಟ್ಟು ನೌಕರಿ ಮಾಡಿ ಕಿಸೆ ಕತ್ತರಿಸಿ ಇವ್ ನೌಕರಿಗೆ ಹೆಣ್ಣು ಕೊಡ್ತಾರೆ. ಏನು ಹನಿ ಬಿಡ್ಕೊಳ್ದು ನಾವು. ಈ ಹುಚ್ಚರ ಕೈಯಾಗ ಕಲ್ಲು ಕೊಟ್ಟು ಇದ್ರಿಗೆ ನಿಂತಂಗಾಗೈತಿ. ದಯಮಾಡಿ ನಿಮ್ಮ ಮಕ್ಕಳನ್ನ ಭಾಳ ದೊಡ್ಡವ್ರು ಮಾಡಕ್ಕೆ ಹೋಗ್ಬೇಡ್ರಿ, ಭಾಳ ಚೆನ್ನಾರು ಮಾಡಕ್ಕೆ ಹೋಗ್ಬೇಡ್ರಿ. ಹೆಣ್ಣು ಹುಡುಗನ ಭಾಳ ಅಟ್ಟ ಉದ್ದಂಗೆ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ. ಹೆಣ್ಣು ಹುಡುಗರಂತೂ ಕೈಗೆ ಹತ್ತುವುದಿಲ್ಲ. ನಿನ್ನ ಮುಂದೆ ಭಾಳ ದೂರ ಹೋಗೈತಿ ಬಸ್ತಾನೆ. ಯಾರು ಹೇಳೋರಿಲ್ಲ, ಯಾರು ಕೇಳೋರಿ. ನಮ್ಮ ಪೂಜ್ಯ ಸ್ವಾಮಿಗಳು ಅವರು ಹೇಳಂಗಿಲ್ಲ. ನೀವು ಹೆಂಗತ್ತೀರಿ ಹಂಗೆ ಆಶೀರ್ವಾದ ಮಾಡಿ ಕಳಿಸ್ಬಿಡ್ತಾರೆ.
ಅವರು ನೀವು ಹೆಂಗತ್ತೀರಿ ಹಂಗೆ ಅವ್ರು ಹೋಗ್ಲತ್ತಾರು. ಮತ್ತು ಶಾಲೆಯ ಮಾಸ್ತರ್ಗಳು ನೀವು ಹೆಂಗದ ನೀವು ಕಲ್ತ್ರಿ ಬಿಟ್ಟು ಬೇಡಿ ನಿಮ್ಮ ಹಣಿ ಬರ್ರಿ ನಮಗೇನು ಮಾಡ್ತಾ ಅವ್ರು ಗಪ್ಪ ಇರ್ತಾರೆ. ರಾಜಕೀಯ ಅವರು ಹತ್ತೈತ್ರಿ ಅವ್ರಿಗೆ ಹಚ್ಕೋರಿಗೆ ನಿಮ್ಮ ಊರಿಗೆ ನೀವು ಹಚ್ಕೋರಿ ಬೇಡ ಹಿಂದಿಗಡೆ ಬಂದು ಹಚ್ತು 2 ಪೊಲೀಸರು ಕೊಟ್ಟು ಕಳಿಸಿಬಿಡ್ತಾರೆ ಅವ್ರು ಹಂಗೆ ಇವ್ರು ಹಿಂಗೆ ಮಾಸ್ತರ್ಗಳು ಹಂಗೆ ತಾಯಿ ತಂದೆ ಸಿಕ್ಕ ಮಕ್ಳಿಗೆ ಹೇಳಲ್ರು. ಮಾಸ್ತರು ಅರ್ಬಿ ತೊಟ್ಗಳು ಹೇಳಲ್ರು. ನಮ್ಮ ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ನಿ. ಫಂಕ್ಷನ್ಗೆ ಹೋದಾಗ ನೋಡಿದ್ನಿ ಹೆಣ್ಣು ಹುಡುಗಿಯರು ತುರುಬಿಲ್ಲ, ಹೆಣುಲಿಲ್ಲ, ಜಡಿ ಇಲ್ಲ, ಉತ್ತಕರು ರಣಗುಲ್ಲ ಬಿಟ್ಟಾರು. ಬೇಣು ಅವ್ನ ನೆಮಣ್ಯಾರು ಲವ್ಲಿಯರ್ ಹಾಕೊಳ್ಳೋಂಥ ಗಗ್ರಿ ಹಾಕೊಂಡವು ಬಂದು ನಿಂತು ನೋಡಿದ್ನಿ. ಯವ್ವ ನಮ್ಮೂರು ಜೋಗರ್ ಸಾಬಣ್ಣ ದರ್ಗಾದಾಗ ದೇವ್ ಬಿಡ್ದವ್ರು ಇದ್ರಿ ಯವ್ವ ನಿಮ್ಮಂಗೆ ಒಟ್ಟರು ಹಂಗೆ ಕಾಣಕತ್ತೀರಿ. ಏನ್ರಿ ಹುಡುಗಿ ತೊಡಗಿ ನೋಡಿ ಗಂಡು ಹುಡುಗರು ನೋಡ್ರಿ ಅವು ಮಳಬಳ ಗಡ್ಡ ಬಿಡ್ತಾವ, ಎತ್ತಗಾರ ಅರ್ಧ ತಲೆ ಬೆಳೆಸ್ಕೊಂಡು ಅವು ಎದ್ದವ. ಇವು ಹೆಣ್ಣು ಹುಡುಗಿಯರು ಆ ಲವ್ಲಿಯರ್ ಹಾಕೋತಿದ್ರು, ಆ ಚೂಡಿದಾರ ಇವ್ರು ಊರವ್ರು ಹಾಕೋತಾರ. ಆ ಲೆಮಣ್ಯಾರು ಹಿಂಬರ್ಗಿ ಗುಂಡಿ ಕಸಿ ಕಟ್ಕೋತಿದ್ರು ಅವ್ರು. ಇವ್ರು ಊರನವ್ರು ಅವ್ರು ಕಸ್ಕೊಂಡು ಇವ್ರು ಕಟ್ಕೊಂಡು ಹೊಟ್ಟಾರ. ಇವ್ನು ಯಾಕೆ ಕಟ್ಕೋತಿರ ಯಾರು ಕೇಳೋರಿಲ್ಲ. ಆದ ಗಂಡ ಕೈ ಅನ್ನಂಗಿಲ್ಲ, ಅತ್ತಿ ಮಾವ ಕುಯ್ ಅನ್ನಂಗಿಲ್ಲ, ಊರನ್ ಹಿರಿಯರು ಮೇವು ಅನ್ನಂಗಿಲ್ಲ. ಇಂಥವಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಅಂತ ಯಾರು ಇರ್ತಾರ್ರಿ? ಗಟ್ಟುಳು ನ್ಯಾಯ ಹೇಳೋದು ಹಿರಿಯಾಗ ಮರ್ಯಾದೆ ಇಲ್ಲ. ಗಟ್ಟಿಯಾಗಿ ನ್ಯಾಯ ಹೇಳೋಣ ಅಂತೇಳಿ ಯಾರೇ ಅವನೇ ಮಾಡ್ತಾರೆ. ನಡಿ ಕಂಪ್ಲೇಂಟ್ ಕೊಟ್ಟು ಬಿಡಿ ನಡಿ. ಆ ಗಂಡ್ರ ಮನೆಗೆ ನಡೆಯಂಗಿಲ್ಲ. ಆಕೆ ಕೋರ್ಟ್ನಾಗ ಆಕೆ ಇದು ಪಾಲ ಕೇಳ್ತಾಳೆ ಗಂಡನ. ಇವ್ರು ಅರ್ಧ ಮುರ್ಧ ವಕೀಲರು ಪೊಲೀಸರು ಇವರು ಕೊಡು ಕಂಪ್ಲೇಂಟ್ ಹಿಡ್ಕೊಂಬ ನಡಿ. ಮಳ್ಳು ಮಂದಿನ ಸುಳ್ಳು ಹೇಳಿ ಕೇಳಂತ ಹಗಲಿಗೆ ಅದೇನು ಬುಟ್ಟಾಳ ಬುತ್ತಿ ಕಟ್ಟಿರೋ ಸುಳ್ಳು ಹೊರತ್ತ ಹಂಗೆ ಬುಟ್ಟಾಳ ಮಂದಿ ಕಂಪ್ನಿಯಾಗ ಸಿಕ್ಕಿಬಿಟ್ಟೇವು ನಾವು. ನಮ್ಮ ರೈತರಿಗೆ ಎಂದು ಉದ್ಧಾರ ಆಗೋದೈತಿ? ಗೊಬ್ಬರದಾಗ ಅವ್ರು ಕೆತ್ತಾರ, ಕಬ್ಬಿನಾಗ ಇವ್ರು ಕೆತ್ತಿಸ್ತಾರ, ಆಳುಗಳು ಅವ್ರು ಗುಮ್ತಾರ. ಮತ್ತು ಇದು ಕಬ್ಬಿನ ಶೆಪ್ಪಿನ ಸಿಗ್ಲಿಕ್ಕಿಲ್ಲ. ಅರ ಓದೋದತ್ತು ಹೋಗ್ಬಿಡು. ಬರೀ ನಮ್ಮ ಮನ್ಯಾನ ಕಾಯಿಪಲ್ಲೆ ನಿಮ್ಮ ಮನ್ಯಾಗ ಟ್ರಾನ್ಸ್ಫರ್, ನಿಮ್ಮ ಮನ್ಯಾನ ರೊಟ್ಟಿ ನಮ್ಮ ಮನ್ಯಾಗ ಟ್ರಾನ್ಸ್ಫರ್ ಆಗಿದೆ. ಮುಸ್ರಿ ಪ್ರೀತಿ ಭಾಳ ದಿವಸ ಇರಂಗಿಲ್ಲ. ಆಧ್ಯಾತ್ಮಿಕ ಪ್ರೀತಿ ಭಾಳ ದಿವಸ ಇರ್ತದೆ. ಆಧ್ಯಾತ್ಮಿಕ ಪ್ರೀತಿ 15 ವರ್ಷದ ನಂತರ ಮತ್ತೆ ಹಾಲಕೇರಿಗೆ ಅನ್ನದಾನ ಶಿವಿಗಳನ್ನು ಕರ್ಕೊಂಡ್ ಬರ್ತಾರಂದ್ರೆ ಅದು ಅಧ್ಯಾತ್ಮದ ಅಂತಃಕರಣದ ಆಶೀರ್ವಾದ. ಜ್ಯೋತಿ ಇಲ್ಲದ ಮನೆಯು ಹಾಳು ಗವಿಯು. ಹಾಲಕೇರಿ ಊರ್ ಒಳಗ ತೋಟದಾಗ ಒಬ್ಬ 3 ಅಂತಸ್ತಿನ ಮನಿ ಕಟ್ಸ್ಯಾನ, ಕೋಟ್ಯಾಧೀಶ್ವರ. ಆದ್ರ ಒಳಗ ₹1 ಮ್ಯಾನವತ್ತಿಲ್ಲ, ದೀಪ ಇಲ್ಲ, ಮನಿ ಕತ್ಲಾಗ್ತದ. ನಿಮಗೆ ತೇಂಗ್ ಹೇಳ್ತೀನಿ ಕೇಳ. 50,000 ರೂಪಾಯಿದೊಂದು ಮೊಬೈಲ್ ಐತೆ, ಇದ್ರದ್ದು ಬಿಡಿದ 10,000 ರೂಪಾಯಿ ಐತಿ. ಉದಾಹರಣೆ ಹೇಳಕತ್ತೇನೆ. ಮತ್ತು 50 ಯಾಕೆ ಅನ್ಲಿಲ್ಲ ಅಂದ್ರೆ ತೊಗೊಂಡು ಹೋಗ್ಬಾರ್ದು ಅಂತ ಯಾರು? ಅದಕ್ಕೆ ಇದು 10,000 ಐತಿ. ಇದು 10,000 ರೂಪಾಯಿ ಮೊಬೈಲ್ಗೆ ₹1 ಕರೆನ್ಸಿ ಇಲ್ಲ ಅಂದ್ರೆ ಇದಕ್ಕೆ ಬೆಲೆ ಐತೇನು ಹೇಳ್ರವ? ಏನು ಮಾಡೋದು ತಗೊಂಡು ಹೇಳಿ ನೋಡೋಣ. ಏನು ಮಾಡೋದು ಹೇಳಿ ಅವ್ವ? ಮನಿ ನೋಡಕ್ ಹೋದಾಗ ಆಸ್ತಿ ನೋಡ್ಬೇಡ್ರಿವಾ. ಮನಿ ನೋಡಕ್ ಹೋದಾಗ ಆಸ್ತಿ ನೋಡ್ಬೇಡ್ರಿ. ಈ ನನ್ನ ಮಗಳನ್ನ ಇವಾಗ ಕೊಟ್ರ ತವ್ರ ಮನಿ ನೆನಪಾಗಲಾರ್ದಂಗೆ ನೋಡ್ಕೊತಿದ್ದಂದ್ರೆ ನಾವು ಕೊಟ್ಟು ಬಿಡ್ರಿ. ಆ ಹೆಣ್ಣು ಹುಡುಗಿಗೆ ಮಗಳಿಗೆ 1 ದಿನ ತವ್ರ ಮನೆ ನೆನಪಾಗಬಾರ್ದು, ಹಂಗೆ ನೋಡ್ಕೋಬೇಕ. ಅವ ಹಾದ 2 ದಿವಸಕ್ಕೆ ತವ್ರ ಮನೆ ಹೋಗ್ಕಂದ್ರೆ ಗಂಡ ಬರೋಬರಲ್ಲ ಅಂತ ತಿಳ್ಕೊಬೇಕು ನಾವು. ನಾತವಿಲ್ಲದ ಹೂ, ಸ್ವಾತಿ ಇಲ್ಲದ ಮುತ್ತು ತಗೊಂಡು ಏನ್ ಮಾಡೋದದ ಹೇಳಿ? ಮನಿ ತುಂಬ ಹಾಕ್ಯಾರ. ಮನಿ ತುಂಬ ಏನ್ ಹೇಳಿ? ಹೂವು ಹಾಕ್ಯಾರ ಪ್ಲಾಸ್ಟಿಕ್ದು. ಅವು ಬಾಡಂಗಿಲ್ಲ, ಅರಳಂಗಿಲ್ಲ. ಅವನ್ ತಗೊಂಡು ಏನ್ ಮಾಡೋದು? ಶೋಕೇಶ್ನಾಗ ಇಟ್ಟಾರ. ಸೀತಾಫಲ, ಮಾವಿನ ಫಲ, ಬಾಳೆಹಣ್ಣ ಇಟ್ಟಿರ್ತಾರಲ್ಲ ಅವು. ಇದ್ರು ಮಣ್ಣಿನ ಚೀನಿ ಮಣ್ಣಿನ ಇಟ್ಟಿರ್ತಾರಲ್ಲ. ಗೆಸ್ಟ್ ಬಂದಾಗ ತಿನ್ನೋದ ನಾವು ನೋಡಿ, ತಿನ್ರಿ ಚಾ ತಗೊಂಡ್ಬರ್ತಾನ ಅನ್ಬೇಕೇನು? ಇಲ್ಲ, ಸ್ವಾದ ಇರ್ಬೇಕ್ರಿ. ಒಂದು ನೋಟ ಚೆನ್ನಾಗಿರ್ಬೇಕು. ಹಿರಿಯರಿಲ್ಲದ ಪೇಟ. ನಮ್ಮ ಹಿರಿಯರು ಸುತ್ತಿದ್ರು, ಒಂದು ಇಲ್ಲಿದಾರ ಹಿರಿಯರು ಹಾಲ್ಕೇರಿ, ಅಲ್ಲಿ ಹಳದಿ ಪೇಟ ಸುತ್ತಾರ ಹಿಂದ್ಗಡೆ ಹಿರಿಯರು. ಹಿರಿಯರಿಲ್ಲದ ಪೇಟ, ಗುರು ಇಲ್ಲದ ಪೀಠ, ಸತಿ ಇಲ್ಲದ ಕೂಟ, ಹರಿದು ಚಿಂದಿಯಾದ 100 ನೋಟ. ಎಷ್ಟಿದ್ದರೇನೋ, ಹೇಗಿದ್ದರೇನೋ? ಹರಿದು ಚಿಂದಿಯಾದದ್ದು ನೋಟ್ ತುಂಬ್ಯಾವ. ನವೆಂಬರ್ 2016 7ನೇ ತಾರೀಕು ಎಲ್ಲ ಬರೋಬ್ಬರಿ ಎನಿಸೆ ಮಕ್ಕೊಂಡಿದ್ರು ಮಲ್ಕೊಳಗ. ನವೆಂಬರ್ ಮುಂಜಾನೆ 8ಕ್ಕೆ ಎಲ್ಲ ನೋಟ್ ಬ್ಯಾನ್ ಆಗಿಬಿಟ್ಟಿತ್ತು. ಎಲ್ಲೆಲ್ಲಿ ಹೋದೋ 1000 ನೋಟ್ ಗಪ್ಪ ಆಗಿಬಿಟ್ಟಿತ್ತು. ನಿನ್ನೆ ಬೆಲೆ ಇತ್ತು, ಇವತ್ತು ಬೆಲೆ ಇಲ್ಲ. ಹಾಗ ಈ ಮನುಷ್ಯ ಜನ್ಮಕ್ಕೂ ಕೂಡ ತಾಯಿ. ನಿನ್ನೆ ಮೊನ್ನೆ ಕುಣದಾಡಿ
ಕನ್ನಡ ಸಾರಸ್ವತ ಲೋಕವನ್ನ ಶ್ರೀಮಂತಗೊಳಿಸಿರ್ತಕ್ಕಂಥ ನಟ ಪುನೀತ್ ರಾಜಕುಮಾರ್ ಪಾಪ ಇವತ್ತು ವಿಧಿಯ ಕ್ರೂರ ಆಟಕ್ಕೆ ಬಲಿಯಾಗಿ ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಪಾಪ ನಿನ್ನೆ ಅಣ್ಣನ ಬಗ್ಗೆ ಭಾಷಣ ಮಾಡಿರ್ತಕ್ಕಂಥ ಪುನೀತ್ ರಾಜಕುಮಾರ್ ಇವತ್ತಿಲ್ಲ. ಬದುಕಿದ್ದು ಜಟಕ ಬಂಡಿ ವಿಧಿಯ ದರ ಸಾಹೇಬ. ಮದುವೆಗೆ ಹೋದಾರ ಮಣ್ಣು ಕೊಡಕ್ ಹೋಗ್ಯಾರ, ಇದು ಲೋಕದ ನಿಯಮ. ಇದನ್ನು ಮೀರ್ ನಡೆಯಕ್ ಆಗೋದಿಲ್ರವಾ, ಹಿಂದೆ 100 ಮಂದಿ ಮುಂದೆ 100 ಮಂದಿ ಪೊಲೀಸರಿರ್ಲಿಲ್ಲ ಶಂಕರ. VS ಆಚಾರ್ಯ ಗೃಹ ಸಚಿವ, ಬಿಜೆಪಿ ಸರ್ಕಾರದಾಗ ಹಿಂದಿದ್ದಿದ್ದಿಲ್ಲ, ಗೃಹ ಮಂತ್ರಿ ಇದ್ರು. ಹಿಂದೆ 100 ಮಂದಿ ಮುಂದೆ 100 ಮಂದಿ ಪೊಲೀಸರು ಭಾಷಣ ಮಾಡಕ್ ಕಟ್ಟಿ ಏರಿಸ್ಕೊಡ್ಲಿಲ್ಲ ದೈವ. 200 ಮಂದಿ ಉಳಿಸಲಿಲ್ಲ. 1998 ಮೈಸೂರೊಳಗ ಒಂದು 32 ಜನ ಹಾರ್ಟ್ ಇನ್ನ ಇಷ್ಟು ಬೆಳೆದಿದ್ದಿಲ್ಲ. ಇದು ಹೃದಯ ರೋಗದ ಬಗ್ಗೆ. ಯಾಕೆ 45 ಮೇಲ್ಪಟ್ಟವರಿಗೆ ಹಾರ್ಟ್ ಅಟ್ಯಾಕ್ ಆಕತ್ತೆ ಅಂತ ಒಂದು ಮೀಟಿಂಗ್ ಕರೆದಿದ್ರು. 32 ಜನ ಎಲ್ಲರೂ ಹೃದಯ ರೋಗ ತಜ್ಞರು. ಒಬ್ಬರು ಭಾಷಣ ಮಾಡ್ತಿದ್ರು, ಒಬ್ರು ಡಾಕ್ಟರ್ಗೆ ಎದ್ದು ನಿಂತರು. ಯಾಕೆ ಇದಾಗ್ತದಂತ ಭಾಷಣ ಮಾಡಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಅವರ ಸತ್ರ. ಉಳಿದ 31 ಮಂದಿ ಅವನು ಉಳಿಸ್ಕೊಳಕ್ಕಾಗಲಿಲ್ಲ. ಭಾಷಣ ಎದರದ ಹಾರ್ಟದ ಏನದಾರ ಡಾಕ್ಟರ್ 32 ಅವ್ರ ಅದಾರ. ಒಬ್ಬಗಾದ್ರ 31 ಜನ ಉಳಿಸ್ಕೊಳಕ್ಕಾಗಲಿಲ್ಲ ಅಂದ್ರೆ ಇನ್ನು ನಮ್ಮನ್ನು ಉಳಿಸ ಒಬ್ಬನೇ, ಅವನು ಅನ್ನದಾನ ಪ್ರಭು. ಈ ಭಾವನೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಪ್ಪ, ಲಿಂಗೈಕ್ಯರಾಗಿ 15 ವರ್ಷ ಆದ್ರೂ ನಮಗೆ ಅರ್ಥ ಗೊತ್ತಾಗ್ಲಿಲ್ಲಲ್ಲ. ಇರ್ಲಿ, ಚರಮೂರ್ತಿಗಳು ಯಾರೀಗ? ಅನುದಾನ ಶಿವಯೋಗಿಗಳ ಬುದ್ಧಿ. ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಇಟ್ಟಿಗೆಗೆ ಬರ್ತಾರೆ. ಹಾಲ್ಕೆರೆಯಿಂದ ಹೊನ್ನಪ್ಪಗೌಡರು ಹೋಗ್ತಾರೆ. ಅನುದಾನ ಶಿವಯೋಗಿಗಳು ಅವಾಗೆಲ್ಲ ಬಂಡಿ ಯಾತ್ರೆ ಮಾಡಿರಲ್ಲ. ಮೊನ್ನೆ 150 ವರ್ಷಗಳ ಹಿಂದೆ ಅನುದಾನ ಶಿವಯೋಗಿಗಳು ಬಂಡಿ ಯಾತ್ರೆ ನೋಡ್ರಿ. ಇವಾಗ 263 ಮಾಡ್ಯಾರ ನೀವು. ಅವಾಗ ಎಷ್ಟು ಮಾಡ್ಯಾರ? 150 ಬಂಡಿ ಮಾಡ್ಯಾರ. 150 ಬಂಡಿ. ಎಲ್ಲಿ ಬಂಡಿದ್ದು, ಎಲ್ಲಿ ಜನ ಇತ್ತು? ಏನೋ ಒಂದು ಹಾಲ್ಕೆರೆಗೆ ಒಂದು ಪರಂಪರೆ ಅದ. ಸುಮ್ಮನೆ ಇರಂಗಿಲ್ರಿ. ಅನುದಾನೇಶ್ ನಾನು ನೋಡಿದೆ ಇವತ್ತು. ಬೇಲೂರು ಅಂತ ಐತಿಲ್ಲ ಹಾದ್ಯಾಗಿಲ್ಲಿ, ಆ ಬೇಲೂರೊಳಗೆ ಹೋಟೆಲ್ಗೂ ಅನ್ನದಾನೇಶ್ವರ ಹೋಟೆಲ್, ಅನ್ನದಾನೇಶ್ವರ ಎಳ್ನೀರ ಅಂಗಡಿ, ಏನು ಎಲ್ಲ ಕಡೆ ಬರೀ ಅನ್ನದಾನೇಶ್ವರ. ಪಂಚರ್ ತಿದ್ದು ಅಂಗಡಿ ಹಿಡ್ಕೊಂಡು ಎಲ್ಲ ಅನ್ನದಾನೇಶ್ವರದ. ಮತ್ತು ಪಂಚರ್ ಆದಾಗ ತಿದ್ದವ ಅವನಲ್ಲ. ಮತ್ತು ಈ ಜೀವನದಾಗ ಒಂದು ಭಾಳ ಸರ ಪಂಚರ್ ಹಾಕಿರ್ತೈತಿ ಇದು ಗಾಡಿ. ಈ ಗಾಡಿ ಪಂಚರ್ ತಿದ್ದವ ಅನ್ನದಾನೇಶ್ವರನ. ಒಬ್ಬರು ಅನ್ನದಾನೇಶ್ವರ ಖಾರ ಕೊಟ್ಟು ಮಷಿನ್ ಅಂತ ಇಟ್ಟಾರ. ಅನ್ನದಾನೇಶ್ವರ ಖಾರ ಕೊಟ್ಟು ಮಷಿನ್ ಹೆಂಗ ಖಾರ ಕೊಟ್ಟವ್ರು ನೀವು ಒಂದ್ಯಾಕೆ ಹೆಸರ ಅಂತ ಕೇಳಿದ್ರು ಒಬ್ರು. ಈ ಜೀವನದೊಳಗೆ ಕಷ್ಟ ಸುಖ ಕುಟ್ಟಿ ಸುಖದ ಖಾರ ನಿಮಗೆ ಕೊಟ್ಟ ದುಃಖದ ಖಾರ ತಾನಿಟ್ಕೊಂಡು ಸಿರಿಯ ಭಕ್ತರಿಗಿತ್ತು ಉರಿಯತಾ ಧರಿಸಿದವನು ಸದ್ಗುರು. ಇಲ್ಲೇ ಬಂಡಿ ಮಾಡಿ ಕರ್ಕೊಂಡು ಹೋಗ್ತಾರೆ. ಇಂದು ನಮ್ಮ ದರ್ಶನಕ್ಕೆ ಮಡಿವಾಳ ಶಿವಯೋಗಿಗಳು ಇಟ್ಟಿಗೆಗೆ ಬಂದಿದ್ದಾರೆ. ಹಾಲ್ಕೆರೆ ಕುಂತ ಇವ್ರು ಹೇಳ್ತಾರೆ. ರೋಣದಿಂದ ಅವ್ರು ಅಲ್ಲಿ ಹೋಗ್ಯಾರ, ಇವ್ರು ಹಾಲ್ಕೆರೆ ಕುಂತ ಇಟ್ಟಿಗೆಗೆ ಬಂದಿದ್ದಾರೆ. ತ್ರಿಕಾಲ ಜ್ಞಾನಿಗಳು. ಈಗ ಮೊಬೈಲಲ್ಲಿ ಹಚ್ಚಿದ್ರೆ ಈ ವ್ಯಕ್ತಿ ಇಲ್ಲೇ ಇದಾನಂತ ಪೊಲೀಸರು ಕಳ್ಳನನ್ನು ಹಿಡಿತಾರೆ. ನೀವು ಇಲ್ಲೇ ನಿಂತ ಮಾತಾಡಕತ್ತೇನಂತ. ಅವಾಗ ಏನಿತ್ತು ಹೇಳಿ? ಅದು ಶಿವಯೋಗದ ಶಕ್ತಿ. ಅವಾಗ ಹೊನ್ನಪ್ಪ ಗೌಡ್ರಿಗೆ ಹೇಳಿ, ಬೇಗನೆ ಕುದುರೆ ಕಟ್ರಿ ನಡ್ರಿ ಹೋಗೋಣ ಅಂತ ಹೇಳಿ ಆ ಇಬ್ರೂ ಶಿವಯೋಗಿಗಳು ಇಟ್ಟಿಗೆಯಲ್ಲಿ ಭೆಟ್ಟಿಯಾಗುವುದನ್ನು ನೋಡುವುದೇ ಒಂದು ಸಂಭ್ರಮ. ಆ ಕ್ಷಣದಿಂದ ಮಡಿವಾಳ ಶಿವಯೋಗಿಗಳು ಅನ್ನದಾನ ಸ್ವಾಮಿಗಳ ಗುಣಪರೀಕ್ಷೆ ಮಾಡುತ್ತಾರೆ. ತಾಯಿ ಅಗಸ ಮುನಿಯುವುದು. ಈಗ ನಾವ್ರಿಗೆ ಪಾಪ ಏನೋ ಶಿಕ್ಷಕರಿಗೆ, ನಾನು ಮುನಿಯುವುದು ಅವರಿಗಾಗಿ ಅಲ್ಲ, ಅವರು ಮಾಡಿದ ತೊಂದರೆಗಾಗಿ. ಹಾಗ ಅವರು ಹೇಳ್ತಾರೆ, ಅಗಸ ಮುನಿಯುವುದು ಬಟ್ಟೆಗಲ್ಲ. ಅಗಸನ ಶೆಟ್ಟಿ ಬಟ್ಟೆಗೆ ಐತೇನು? ಅವ ಬಟ್ಟೆ ಒಗಿತಾನಿಲ್ಲ. ಅವನ ಸರಿ ಏನಪ್ಪ? ರಮೇಶ್ ಅಂತ ಬಟ್ಟೆ ತೊಳಿತಾನ. ಅದಕ್ಕೆ ಇಷ್ಟು ಚಂದದ ನಮ್ಮ ಇಷ್ಟು ಚಂದ ಭಕ್ತಿಲಿ ತೊಳಿತಾನವ. ಅವ ಕಟ್ಟಿ ಮೇಲೆ ಒಗ್ಯಾಕ ಹಿಂಗೆ ಒಗಿತಾನ. ಹರದಿ ನಮ್ಮ ಅನ್ನಕ್ಕೆ ಬರ್ತೈತೆ ಅವಾಗ. ಅವನ ಶೆಟ್ಟಿ ಎದಕ್ಕೈತೆ? ಬಟ್ಟೆ ಮ್ಯಾಗನ ಇಲ್ಲ. ಎದಕ್ಕೆ? ಅರಿವಿಗೆ
ಹತ್ತಿರತಕ್ಕಂಥ ಹೊಲಸಿನ ಮ್ಯಾಗ ಅವನು ಸಿಟ್ಟೈತಿ. ಅರಿವಿಗೆ ಹತ್ತಿರತಕ್ಕಂಥ ಹೊಲಸಿನ ಮ್ಯಾಗ ಅವನು ಸಿಟ್ಟದ. ಅಗಸ ಮುನಿಯುವುದು ಅರಿವಿಗಲ್ಲ, ಆ ಬಟ್ಟೆ ಗಂಟಿದ ಮಲಿನಕ್ಕಾಗಿ. ಅದನ್ನು ಸ್ವಚ್ಛ ಮಾಡಕ್ಕೆ ಹೋಗಿತಾನೆ. ಇನ್ನು ಕಲ್ಲಿನ ಮ್ಯಾಗ ಸಿಟ್ಟೈತೆ. ಈ ಮುಳ್ಳೂರು ಅಂತ ಐತಲ್ರಿ ಇಲ್ಲಿ ಬುದ್ಧಿ ಕೊಟ್ಟರು ದೇವ್ರ ಸಿಂಧನೂರತೆ, ಆ ಊರಾಗ ಪ್ರವಚನ ನಡೆದಿತ್ತು. ನಾನು ಇರ್ದು ಕೆಳಗಡೆ ಹೋಗ್ಬೇಕು, ಹೆಣ್ಮಗಳು ಬಟ್ಟೆ ತೊಳಿತಿದ್ಲು, ನಾ ಮ್ಯಾಲೆ ಓದ್ಕೊತಿದ್ದೆ. ಸ್ವಲ್ಪ ಶಾಂತಿಯನ್ನು ಬೇಕು ನನಗೆ, ಓದಾಕತ್ತಿದ್ದೆ ನಾನು. ಅದು PhD ಮಾಡೋ ಸಮಯ. ದಬ್ಬ ಎಮ್ ಎ ಮಾಡೋ ಸಮಯ. ಕಾಮರ್ಸ್ ಸರ್ ಇದ್ರಲ್ಲಿ ಆ ದಬ 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 ಹೋಗಿತ್ತಿದ್ಲ ಅರಿವಿ. ಅದು ಟಕ್ 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 ಸಪ್ಪಳಕ್ಕಿತ್ತು. ನಾ ಕರ್ಟನ್ ಸರಿಸಿ ಕೆಳಗೆ ಹೇಳಿನಿ, ಏ ಅಕ್ಕ ಸಾವಕಾಶ ಒಗಿವ ಅಂತ. ಯಪ್ಪ ನಿಮ್ಮೂ ಅದಾವ ಅನ್ಲಕ್ಕೆ ಕತಿ ತಿಳಿತಿಲ್ಲ ನಿಮಗೆ. ಇವು ನಿಮ್ಮೂ ಅದಾವ ಅನ್ಲ. ನಾ ಕಿಟಕಿ ಹಾಕೊಂಡೆ, ಹಂಗಾದ್ರೆ ಒಗಿವ ಅಂತ ಕಿಟಕಿ ಹಾಕೊಂಡ್ಬಿಟ್ಟೆ. ಮತ್ತು ಒಗಿಬೇಡ ಏನಂದ್ರೆ ನಾವು ಹಾಕೊಳ್ಳೋದಕ್ಕತಿ. ಹರಿದ್ರೇ ಹರಿಲಿ, ಬಿಟ್ರೇ ಬಿಡ್ಲಿ. ಇದು ಹೇಳೋದೇನು ತಾತ್ಪರ್ಯ ಅಂದ್ರೆ ಸಿಟ್ಟು ಎದ್ರ ಮ್ಯಾಗ. ಈಗ ನೋಡ್ರಿ, ನೀವು ಅದಿರಲ್ಲ, ನಮ್ಮವ್ವ ನಿಮ್ಮವ್ವ ಔಷಧ ಕುಡ್ಸಕ್ಕೆ ಏನು ಮಾಡ್ತಾರೆ ಹೇಳಿ ನೋಡೋಣ. ಮೂಗು ಹಿಡಿತಾಳೆ. ಯಾರದ? ಡಾಕ್ಟ್ರಿಂದ ಔಷಧ ಕೊಡಕ್ಕೆ ಹುಡುಗ ಅಲ್ಲಿ ಅಂತದ್ದು ಒದಿತೈತಿ. ತಾಯಿ ನಿಂಗೆ ತನ್ನ ಕಾಲೇ ಒದಿತೈತಿ. ಅದು ಅಳ್ತದ ಚೀರ್ತೈತಿ. ಔಷಧ ಚಲ್ತೈತಿ ಅಂದಂದು ಹುಡುಗ ಇರ್ತಾವ ಒಮ್ಮೆ. ಎಮ್ಮೆ ಗುಳಿಗೆ ಹಾಕಂದಿದ್ದತ್ತ ಡಾಕ್ಟರ್ ಎಮ್ಮೆ ಗುಳಿಗೆ ಹಾಕಂದ. ಹೆಂಗೆ ಹಾಕೋದ್ರಿ ಅಂದತ್ತ, ಊದ್ಗಳು ಇಡ ಅದ್ರಾಗ ಊದ್ಗಳು ಇಟ್ಟ ಹಿಂಗೆ ಗುಳಿಗೆ ಇಟ್ಟು ಊದಂದಂತ ಇಡುಗುಡ್ದು ಅದ ಹೋಯ್ತತಿ ಹಿಂಗೆ. ಗುಳಿಗೆ ಅವ ಹೋಗಿಬಿಟ್ಟತಿನ ಹೊರಗೆ ಬರವಲ್ತದ. ಅದು ಹುಡುಗ ಔಷಧ ಕುಡಿವಲ್ತ, ತಾಯಿಗೆ ಮೂಗು ಹಿಡಿತಾಳೆ. ಕೊಲ್ಲಬೇಕಾಗೈತೇನು ಆ ಹುಡುಗನ? ಕೊಲ್ಲಬೇಕಾಗೈತೇನ ಅವಾಗ? ಏನಾಗೈತೇವು? ಹುಡುಗನ ಕೊಲ್ಲೋದೈತೇನು ಉದ್ದೇಶ? ಹುಡುಗ ಆರೋಗ್ಯ ಆಗಲೆಂತ ಮೂಗು ಹಿಡಿತಾಳೆ. ಹುಡುಗಗೆ ಆರಾಮಿಲ್ಲ ಅಂದ್ರೆ ಡಾಕ್ಟರ್ಗೆ ಯಾರಿಗೆ ಉಪವಾಸ ಇದನ್ನು ಪಥ್ಯ ಮಾಡಂತಾರೆ? ಇವು ತಾಯಿಗೆ ಮಾಡಂತಾರ. ತಾಯಿ ಪಥ್ಯ ಮಾಡಿದ್ರೆ ಹುಡುಗಗೆ ಆರಾಮಾಗ್ತದ. ತಾಯಿ ಮೂಗು ಹಿಡಿದ್ರೆ ಹುಡುಗಗೆ ಆರಾಮಾಕತ್ತೆ. ಅಂದ್ರೆ ತಾಯಿ ಕೋಪ ಮಗನ ಮ್ಯಾಗ ಐತೇನ? ಮಗ ತಾಯಿ ಇಲ್ಲಿ 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 ಬಗಲ ಇದು ಸೊಂಟದಾಗ ಕೂತು ಒದಂಗಿಲ್ಲ, ಹಿಂಗೆ ಒದಿತೈತೆ ಅದು ಹುಡುಗನ. ಇಲ್ಲೇ ಬೆಕ್ಕದ ಆಟ ಆಡ್ತಿರ್ತಾವ. ತಾಯಿ ಸಿಟ್ಟು ಬರ್ತೈತೆ ಇಲ್ಲ, ಅದ ಕಾಲು ತಗೊಂಡು ಮುದ್ದು ಕೊಡ್ತಾರೆ. ಯಾಕೆ ಹೇಳಿ? ಅವು ಕಾಲಲ್ಲ ಪಾದ. ಅವ ದೊಡ್ಡವಾಗಿಂದ ಹೇಂತಿ ಬಂದಿಂದ ಸ್ವಲ್ಪ ಹಿಂಗೆ ಏನಾರ ಮಾಡಿದ ಹುಡುಗಂದ್ರೆ 4 ಮಂದಿ ಮುಂದೆ ಹೇಳ್ತಾರೆ, ನನ್ನ ಮಗ ದೊಡ್ಡವ, ವಾದ್ಯವ ವಾದ್ಯ ವಾದ್ಯ ಅಂತಾಳಿಲ್ಲ. ಅದ ಕಾಲ ಅವಾಗ ಹಂಗೆ ಅದು ಆಗಬಾರ್ದಂತ. ಹಂಗಾಗಬಾರ್ದು. ತಾಯಿ ನಿನಗೆ ಮುದ್ದು ಕೊಟ್ಟಾಳಂದ್ರೆ ದೊಡ್ಡವ ಆದ್ಮೇಲತ್ತ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು. ಇಲ್ಲಿ ಕೂಡಿರ್ತಕ್ಕಂಥ ತಿಳ್ಕೊಳ್ರಿ, ನಿಮ್ಮ ಮನೆ ಈ ಮಠದ ಗುರುಗಳಿಗೆ, ನಿಮ್ಮ ಮನೆಯನ್ನ ಹಿರಿಯರಿಗೆ, ನಿಮ್ಮ ಯಜಮಾನ್ರ, ನಿಮ್ಮ ಗಂಡಂದಿರದಲ್ಲ ಅವ್ರಿಗೆ, ನಿಮ್ಮ ಅವ್ವ ಅಪ್ಪಗೆ ನೀವು ನಮಸ್ಕಾರ ಮಾಡಿದ್ರೆ ಆ ದೇವರಿಗೆ ಸಲ್ಲಿಸಿದಂಗನ. ಎಲ್ಲಿ ಚೈತನ್ಯದ ಅಲ್ಲಿ ದೇವರದ ನೆನಪಿಟ್ಕೊಳ್ಳಿ. ಎಲ್ಲ ಹುಡುಕಿದೆ ಇಲ್ಲದ ದೇವನ ಕಲ್ಲು ಮಣ್ಣುಗಳ ಗುಡಿ ಒಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನ್ನು ನಾನು ನನ್ನೊಳಗೆ. ನಾವು ಇವ್ರಿಗೆ ಯಾಕೆ ಇವ್ರಿಗೆ ಗುರುಗಳಿಲ್ಲ, ಜಗದ್ಗುರುಗಳಿಲ್ಲ ಇಲ್ಲಿ ಇವತ್ತು. ಇವ್ರಿಗೆ ಅಪ್ಪನೇ ತಗೊಂಡ ಪ್ರವಚನ ಚಾಲು ಮಾಡಿ. ಆ ಜಗದ್ಗುರುಗಳ ಚೈತನ್ಯ ಇವ್ರೊಳಗೈತೆ ಅಂತ ಹೇಳ್ತೀನಿ. ಇದು ನಾವು ಹೇಳ್ತೀವಿ ಒಂದು ಚಲೋ ಆಗತ್ತಾನ? ಏನು ಇಲ್ಲಿ ಗೊತ್ತಾವ ನಾನು ಅದನ್ನ ಇಲ್ಲ. ನನ್ನೊಳಗೆ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ಶಿಕ್ಷಕ ಗಂಡ ಅಲ್ಲ, ಬೇಕಾದ ಗಂಡನ ಮಾಡಿಕೊಂಡೆ. ಇವರಿಬ್ಬರು ಗುಣಪರೀಕ್ಷೆ ನಡೀತದ. ಗುಣಪರೀಕ್ಷೆ, ವರ ಪರೀಕ್ಷೆ ಮಾಡ್ತಾರ, ಕನ್ಯಾ ಪರೀಕ್ಷೆ ಮಾಡ್ತಾರ, ವರ ಪರೀಕ್ಷೆ ಮಾಡ್ತಾರ. ನಡೆಯಂಗಿಲ್ಲ, ನೋಡಿರಿಲ್ಲ ನೀವೆಲ್ಲ. ಪರೀಕ್ಷೆ ಮಾಡ್ಲಾರ್ದ ಪಾಸ್ ಆಗಂಗಿಲ್ಲ. ಶಾಲೆ ಒಳಗೆ ಪರೀಕ್ಷೆ, ತೆಂಗಿನಕಾಯಿ ಪರೀಕ್ಷೆ, ಕಾಯಿಪಲ್ಲೆ ಪರೀಕ್ಷೆ, ಎಲ್ಲದ್ರಾಗೂ ಪರೀಕ್ಷೆ ನಡೆದತ್ತಿಲ್ರಿವ. ಅದು ಎಲ್ಲಿ ತನ ಬಂದೈತೆ ಅಂದ್ರೆ, ಒಂದು ಮಠಕ್ಕೆ ಸ್ವಾಮಿಗಳನ್ನು ಗುರ್ತ ಮಾಡಬೇಕಾದ್ರೂ ಪರೀಕ್ಷೆ ಮಾಡ್ತಾರೆ. ಇವರೆಲ್ಲರೂ ಸುಮ್ಮನೆ ಮಾಡ್ಕೊಂಡಾರ ತಿಳ್ಕೊಂಡ್ರಿ ನೀವು? ಅಷ್ಟು ಸಾಮಾನ್ಯ ತಿಳ್ಕೊಬಾರ್ದು ನೀವು. ಪರೀಕ್ಷೆ ಮಾಡ್ತಾರ. ಆದ್ರೆ ನೀವು ತಿಳ್ಕೊಡ್ರಿ, ಗುರುವಾಗಿ ಬಂದ ನಂತರ ಆ ಗುರುವನ್ನು ತಪಾಸು ಮಾಡಬಾರ್ದು, ತಪಸ್ಸು ಮಾಡ್ಬೇಕು. ತಪಾಸು ಮಾಡ್ಕೋತ ಕೂಡಬಾರ್ದು, ತಪಸ್ಸು ಮಾಡ್ಬೇಕು. ತಪಸ್ಸು ಮಾಡೋದು ಬಿಟ್ಟು ತಪಾಸು ಮಾಡಿದ್ರೆ ನಪಾಸ ಆಗ್ತೀರಿ, ವಾಪಸ್ಸ ಬರುವುದಿಲ್ಲ. ಇದು ಅನ್ನದಾನೀಶ್ವರ ಮಠ, ಅಂಥ ಪರಮ ಪವಿತ್ರವಾದ ಮಠ ಅದ. ತಪ್ಪಿದ್ರೆ ನಾವೆಲ್ಲ ಹೇಳಬೇಕು ಹಿರಿಯರಾದವರು. ಹುಳುಕುಗಳನ್ನೇ ಹುಡುಕುವ ಕೊಳಕು ಮನವೇ
ಹುಳುಕುಗಳ ಹಿಂದಿರುವ ಬೆಳಕು ನೋಡಲು ಕಲಿ. ಇದು ಹಾಲ್ಕೆರೆ ಅನ್ನದಾನೇಶ್ವರನ ಬೆಳಕು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಆ ಮಹಾ ಬೆಳಕು ಇನ್ನೊಂದು ಬೆಳಕದ ಪಕ್ಕದಾಗ ಪನತಿ ಮಗ್ಗಲದಾಗ ಪನತಿ ಕೂತದೆ. ಒಂದು ಪನತಿ ಗರಗದ ಮಡಿವಾಳಪ್ಪ, ಇನ್ನೊಂದು ಪನತಿ ಹಾಲ್ಕೆರೆ ಅಂದಾನಪ್ಪ. ಇಬ್ರು ಕೂತಾರ. ಅವನ ಪರೀಕ್ಷೆ ನಡೀತದ. ಅವನ ಪರೀಕ್ಷೆ ಮಾಡ್ತಾರೆ. ಏನಪ್ಪ, ಹೊನ್ನಪ್ಪ ಗೌಡ್ರು ಹೇಳ್ತಿದ್ರು, ಪನಿಯಮ್ಮ ತಾಯಿ ಹೇಳ್ತಿದ್ರು, ನೀವು ಮಠದಾಗ ಆಟ ಆಡ್ತೀರಿ ಅಂತ, ಮಠದಾಗ ನೀವು ಚಿನ್ನಿದಾಂಡು ಆಡ್ತೀರಿ ಅಂತ, ಸಾಮ ತೆಗಿತೀರಿ ಅಂತ, ಎಲ್ಲಾರನ್ನೂ ಒಳಗೆ ಕರ್ಕೊಂತೀರಿ ಅಂತ, ಎಲ್ಲರ ಜೊತೆ ಆಟ ಆಡ್ತೀರಿ ಅಂತ. ಹಂಗೆಲ್ಲ ಮಾಡಬಾರ್ದ್ರಪ್ಪ. ನೀವು ಶಿವಯೋಗಿಗಳು, ನೀವು ತಪೋನಿಷ್ಠರು, ನೀವು ಅನುಭಾವಿಗಳು, ಶಿವಾನುಭವನ ಮಾಡಬೇಕು. ಕೇಳ್ರಪ್ಪ, ನಾವೊಂದು 4 ಮಾತು ಹೇಳ್ತೀನಿ ಅಂತಾರೆ ಅವ್ರು. ನೋಡ್ರಿ, ದೊಡ್ಡವ್ರಿಗೆ ಹೇಳ್ತಾರೆ. ದೊಡ್ಡವ್ರಿಗೆ ಹೊನ್ನಪ್ಪಗೌಡ್ರಿಗೆ ಹೇಳಕ್ಕಾಗಿಲ್ಲ. ಪಣಿಯಮ್ಮ ತಾಯಿ ನಾ ಹೇಳೋದಿಲ್ಲ ಅಂದ್ಲು. ಗುರುಗಳ ಆಟ, ಗುರುಗಳ ಲೀಲಾ ನಾ ಹೇಳಂಗಿಲ್ಲ ಅಂದ್ಲು. ಹೇಳಿದ ಗಂಡಗೆ ಬೈದ್ಲ, ಹೇಳ್ಬಾರ್ದಂದ್ಲು. ಯಾರು ಹೇಳ್ಬೇಕು? ಅವರೇ ಹೇಳ್ಬೇಕಲ್ಲ. ಕೆಲವು ಮಂದಿಗೆ ಅದು ಆಟ. ಇದು ಆ ಜಗದ ಆಟನ, ಜಗದ್ ನಿಯಮಕನಾಗಿರ್ತಕ್ಕಂಥ ಆ ಭಗವಂತನ ಆಟ. ನೋಡಪ್ಪ, ಚರೋತ್ತಮನೇ, ಯಾರಿಗೆ ಹೇಳಕತ್ಯಾರ? ಅನ್ನದಾನ ಶಿವಿಗಳಿಗೆ ಹೇಳ್ತಾರೆ. ನೋಡಪ್ಪ ಅಂದಾನಿ, ಶಿವಾನುಭವ ಶಾಸ್ತ್ರಗಳನ್ನು ಮರೆಯಬೇಡ. ನೀವು ಕೂಡ ಅವ್ರಿಗೆ ಹೇಳ್ಯಾರಂದ್ರೆ ಭಾಳ ಚೆನ್ನ ಕವಿ, ಸಾಮಾನ್ಯ ಅಲ್ಲ. ಎರ್ನಾಳಪ್ಪಗಳ ಚೆನ್ನ ಕವಿ ಅವ್ರಿಗೆ ಅಲ್ಲಿ ಹೇಳ್ತಾನಂತಂದ್ರೆ ಅದನ್ನು ನಮಗೂ ಹೇಳಿರ್ತಾನೆ. ನಿಮ್ಮ ಶಾಲೆ ಒಳಗಿರ್ತಾವಲ್ಲ ತಂಗಿ, ಈ ಸಂದರ್ಭವನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ಅವ್ರಿಗೆ ಹೇಳ್ಯಾರಂದ್ರೆ ಅದು ನಮಗೂ ಹೇಳಿದಂಗೆ. ಈಗ ನಾನು ಈ ತಂಗಿ ಮಾತಾಡಬೇಡಂತ ಈ ತಂಗಿಗೆ ಅನ್ನಿ ಅಂದ್ರೆ ಅದು ಯಾರಿಗೆ ಹೇಳಿದಂಗ? ಆಕೆಗೆ ಹೇಳ್ಯಾರಲ್ಲ. ಹಿಂಗನ ಎಲ್ಲರಿಗೂ ಹೇಳಿದಂಗ. ಶಿವಾನುಭವ ಶಾಸ್ತ್ರವನ್ನು ಮರೆಯಬೇಡ, ಮೊದಲನೇದ್ದು. ಎರಡನೇದ್ದು, ಸದಾಚಾರಿಗಳಿಗೆ ಸತ್ಸಂಗವನ್ನು ನಿತ್ಯ ನಡೆಸು. ನಿನ್ನ ಮಠದಲ್ಲಿ ಬಂದಾರಲ್ಲ ನಿನ್ನ ನಂಬಿ, ಅವರಿಗೆಲ್ಲ ಸದಾಚಾರವನ್ನು ಕಲಿಸಿಕೊಡು. ಅವರ ಸಂಸಾರ ಬಾಧೆಯನ್ನು ಉದ್ಧರಿಸು. ಅವರೆಲ್ಲರೂ ಎದಕ್ಕೆ ಬಂದಾರ? ದವಾಖಾನೆಗೆ ಎದಕ್ಕೆ ಬರ್ತಾರೆ? ಆರಾಮಿಲ್ಲದಕ್ಕೆ ಬರ್ತಾರಿಲ್ಲ. ಬರಾಗ ಡಾಕ್ಟ್ರಿಗೆ ಹೇಳಿ ಬರ್ತೀರಿ ನೀವು? ಸರ್ ಮತ್ತೆ ನಾ ಬರ್ತೇನೆ ರೀ ಹೇಳಿ ಬಂದಿರೇನ್ರಿ? ಬೇಡ, ಪೊಲೀಸ್ ಸ್ಟೇಷನ್ಗೆ ಹೋಗಿರಿ ಅಂತ ತಿಳ್ಕೊಡ್ರಿ. ಪೊಲೀಸ್ ಸ್ಟೇಷನ್ದಾಗ ಹೇಳಿ ಬಂದಿರ, ಸಾಹೇಬ್ರ ಮತ್ತೆ ನಾ ಮುಂದಿನ ತಿಂಗಳು ರೀ ಹೇಳ್ತೀರೇನ? ಇಲ್ಲ, ಮಠಕ್ಕೆ ಹೇಳ್ಬೇಕು. ಅಂದಾನಪ್ಪ ಗುರುಗಳಿಗೆ ಬುದ್ಧಿ ಮತ್ತೆ ಆಶೀರ್ವಾದ ಮಾಡ್ರಿ, ಮತ್ತೆ ನಿಮ್ಮ ಸನ್ನಿಧಾನಕ್ಕೆ ಬರ್ತೀನಿ ರೀ, ಬರುವಂಗೆ ಮಾಡ್ರಿ ಅನ್ಬೇಕು. ಅನ್ಬೇಕಿಲ್ರಿ? ಬರುವಂಗೆ ಮಾಡ್ರಿ ಅಂತ. ನಿನ್ನನ್ನು ನಂಬಿ ಬರ್ತಕ್ಕಂಥ ಸಂಸಾರಿಗಳಿಗೆ ಅವರ ದುಃಖವನ್ನ ಪರಿಹರಿಸು. ಶಿವಯೋಗದಲ್ಲಿ ಬೇಸರವನ್ನುಂಟು ಮಾಡಬೇಡ. ಅಂದ್ರೆ ನಿತ್ಯ ನೀನು ಲಿಂಗ ಪೂಜೆಯನ್ನು ಮಾಡು. ಯಾರಿಗೆ ಹೇಳಕತ್ಯಾರ? ಯಾರಿಗೆ ಹೇಳಕತ್ಯಾರ? ನಮಗ. ಅವ್ರು ಅಲ್ಲಿ ಹೇಳ್ಯಾರ, ಅವ್ರು ನಮಗೆ ಹೇಳಕತ್ಯಾರ. ಶಿವಯೋಗವನ್ನು ತಪ್ಪಿಸಬೇಡ. ಅಮ್ಮ, ಮುಂಜಾನೆ ಒಂದು 10 ನಿಮಿಷ ಲಿಂಗ ಕಟ್ಟಿದವ್ರಿ, ಏನು ಲಿಂಗ ಕಟ್ಟಿದವ್ರಿ ಅದಿರಲ್ಲ, ಮುಂಜಾನೆ ಒಂದು 10 ನಿಮಿಷ, ಸಂಜೆ ನಂಗೆ ಒಂದು 10 ನಿಮಿಷ, ಇಷ್ಟ ಸಾಕು. ಅವಸರ ಮಾಡ್ಕೋಬಾರ್ದು, ಕರೆಕ್ಟ್ ಮಾಡ್ಕೋಬೇಕು. ಓಂ ಶ್ರೀ ಗುರು ಬಸವಲಿಂಗ ನಮ್ಗೆ ಹಂಗೆ ಜಳಕ ಮಾಡ್ಕೋತ, ಹಂಗೆ ಅರಿವಿ ಕಳ್ಕೊತ, ಹಂಗೆ ನಳದ ತಳಗ ಲಿಂಗಪ್ಪನ ತೆಗೆದು ಅಲ್ಲೇ ಲಿಂಗಪ್ಪನ ಹಿಂಗೆ ನೀರಿಗೆ ಮಾಡಿ ಹಂಗೆ ಹಾಕೊಂಡು ಹೊತ್ತ ಉಪ್ಪಿಟ್ಟು ಹಿಡಿಬಿ ಅನ್ ಏನು ಮಾಡಿ ತಗೊಂಡು ಬೇಡ. 5 ನಿಮಿಷ ತ್ರಾಟಕ ಯೋಗವನ್ನು, ಹೀಗೆ ಶಿವಯೋಗವನ್ನು ಮಾಡಿಬಿಟ್ರೆ ಮನಸ್ಸು ಶಾಂತ, ನಿರ್ಮಲ ಆಗ್ತದೆ. ನೋಡ್ರಿ, ಅದನ್ನು ಮಾಡಿ ನೋಡ್ರಿ ನೀವು. ಆ ಸುಖನ ಪರಮ ಸುಖ ಮಾಡು. ಮುಂದೆ ಹೇಳ್ತಾರ, ಈ ಲೋಕದ ಜನ ನಿನ್ನನ್ನು ಹೊಗಳ್ತಾರ. ಅನ್ನದಾನ ಸ್ವಾಮಿಗಳಿಗೆ ಹೇಳಕತ್ತಾರ ಮಡಿವಾಳಪ್ಪನವರು, ಈ ಲೋಕದ ಜನ ನಿನ್ನನ್ನು ಹೊಗಳ್ತಾರ, ಮೈ ಮರಿಬೇಡ. ಈ ಜಗತ್ತಿನ ಜನ ಭಾಳ ಮಜಾ ಅರಿತಾರ್ರಿ. ಏನ್ರಿ ಶರಣೈ ಸರ? ಇಲ್ಲೊಂದು ಪಕ್ಷದ ಧ್ವಜ ಇರ್ತತಿ ಅಂಗಿ ಒಳಗೆ, ಇಲ್ಲೊಂದು ಪಕ್ಷದ ಧ್ವಜ ಇರ್ತತಿ, ಇಲ್ಲೊಂದು ಪಕ್ಷದ ಇರ್ತತಿ, 4 ಧ್ವಜ ಇಲ್ಲೇ ಇರ್ತಾವ. 4 ಕಡೆ ರೊಕ್ಕ ತಗೊಂಡಿರ್ತಾನೆ. ಯಾವ್ದು ಹರೀಶ್ ಬರ್ತೈತೆ ಆ ಧ್ವಜ ಜೈ ಅಂತ ನೋಡು. ಯಾರು ಮೆಚ್ಚತಾರಪ್ಪ ನಿನಗೆ? ಧ್ವಜ 4 ಪಕ್ಷದ ಇಲ್ಲೇ ಇಟ್ಕೊಳ್ಳೋದು. ಯಾವ್ದು ಹರೀಶ್ ಬರ್ತೈತೆ ಅದನ್ನ ಹಿಡಿದ್ರೆ ನೋಡಾಕ ಒಬ್ಬಿರಂಗಿಲ್ಲನಪ್ಪ. ಇರ್ತಾನ. ಭಾಳ ಕೆಟ್ಟ ಯಜಮಾನ, ಭಾಳ ಕೆಟ್ಟ ದೇವರು, ಒಬ್ಬ ಕಠಿಣ ಯಜಮಾನ. ಅವ ಗೊತ್ತದ ಯಾರ್ಯಾರು ಏನೇನು ಮಾಡ್ತಾರಂತ ಗೊತ್ತದ.
ಬಸ್ಸಿನ ಮುಂದೆ ಡ್ರೈವರ್ನ ಮುಂದೆ ಒಂದು ಕನ್ನಡಿ ಹಾಕಿರ್ತಾರೆ. ಡ್ರೈವರ್ ತಲೆ ಬಾಚ್ಕೊಳಕ್ ಅಲ್ಲದ, ಅವನು ತಲೆ ಬಾಚ್ಕೊಂಡ್ರೆ ಎಲ್ಲರ ಮ್ಯಾಗ ಮಣ್ಣು ಬಾಚೋದಾಕತಿ. ತಲೆ ಬಾಚ್ಕೊಳಕ್ ಹಾಕಿಲ್ಲ. ಹಿಂದಿಂದ ಆ ಬಸ್ಸಿನ ಹಿಂದೆ ಏನೇನೈತೆ ಅನ್ನೋದು ಅವ್ನು ನೋಡಕ್ ಇಟ್ಟಿರ್ತಾರೆ. ಹಂಗ ಪರಮಾತ್ಮ ಗುರುವಿನ ಮುಂದೆ ಒಂದು ಕನ್ನಡಿ ಅದ. ಆ ಕನ್ನಡಿ ಒಳಗೆ ಯಾರ್ಯಾರು ಏನೇನು ಮಾತಾಡ್ತಾರೆ, ಯಾರ್ಯಾರಿಗೆ ಹೆಂಗೆ ಮಾತಾಡ್ತಾರೆ, ಯಾವ ಟೈಮ್ದೊಳಗೆ ಏನೇನು ನಾಟಕ ಮಾಡ್ತಾರಂತ ಅವ್ನು ಗೊತ್ತೈತಿ. ಪಕ್ಕ ತಿಳ್ಕೊಬೇಕು ನೀವು. ಗೊತ್ತೈತೆ ಅವಾಗ, ಗೊತ್ತದ. ಅದನ್ನು ವಿಚಾರ ಮಾಡಿ ನಾವು ಮುಂದುವರಿಬೇಕಾಗ್ತದೆ. ಅದಕ್ಕೆ ಹೇಳಿನಿದು ಬೆಂಕಿ ಅಂತ ಹೇಳಿ. ಇದು ಬೆಂಕಿ. ಸೂಕ್ಷ್ಮ ಇರ್ಬೇಕು ನಾವೆಲ್ಲ. ಅದಕ್ಕೆ ಭಾರತೀಯ ಸಂಸ್ಕೃತಿ ಒಳಗೆ ಒಂದು ಮಾಡ್ಯಾರ. ಈಗ ನಾ ನಡಿ ಒಳಗೆ ಶಂಕರನ್ನರ್ಗೊಂದಿಟ್ಟ ಕಾಲ ಐತಂದ್ರೆ ಏನು ಮಾಡ್ತೀವಿ? ಮತ್ತೊಂದು ಒದಿತೀರೇನು? ಇಲ್ಲ, ನಮಸ್ಕಾರ ಮಾಡ್ತೀರಿ. ಮಾಡಂಗಿಲ್ಲ? ಯಾರಿಗಾರ ಸ್ವಲ್ಪ ಕಾಲು ತಾಯ್ತಂದ್ರೆ ನಮಸ್ಕಾರ ಮಾಡ್ತೀರಿ. ಇದು ಈ ದೇಶದ ಈ ನೆಲದ ಸಂಸ್ಕೃತಿ. ಇದು ಈ ನೆಲದ ಸಂಸ್ಕೃತಿ. ಯಾರಾದರೂ ಮದುವೆಗೆ ಹೋಗಲಿಲ್ಲ ಅಂದ್ರೆ ನಡೀತದೆ, ಕುಬಸಕ್ಕೆ ಹೋಗಲಿಲ್ಲ ಅಂದ್ರೆ ನಡೀತದೆ, ಹುಟ್ಟು ಹಬ್ಬಕ್ಕೆ ತಪ್ಪಿಸಿದ್ರೆ ನಡೀತದೆ. ಸತ್ತಾಗ ತಪ್ಪಿಸ್ಬಾರ್ದು. ಸತ್ತಾಗ ಯಾರಾದರೂ ಲಿಂಗೈಕ್ಯರಾಗಿದ್ರಂದ್ರೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಒಂದು ಹೂವು ಇಟ್ಟು ಬರಬೇಕು. ಮದುವೆ ತಪ್ಪಿಸಿದ್ರೆ ಕುಬಸ್ಗೆ ಹೋಗಕ್ಕೆ ಬರ್ತತಿ, ಕುಬಸ ತಪ್ಪಿಸಿದ್ರೆ ತೊಟ್ಟಲ್ಗೆ ಹೋಗಕ್ಕೆ ಬರ್ತತಿ. ನೀವು ಸತ್ತಿಂದ ಮುಂದಿನ ತಿಂಗಳು ಹೋಗಿ ಭೇಟಿಯಾಗೋ ನನಗೆ ಬರ್ತತೇನು? ಬರಂಗಿಲ್ಲ. ಸಾಂತ್ವನ ಬಹಳ ಮುಖ್ಯ. ಸತ್ತವ್ರ ಮನ್ಯಾಗ ಸಾಂತ್ವನ ಬಹಳ ಮುಖ್ಯ. ನೋಡಪ್ಪ, ಮೈ ಮರಿಬೇಡ. ಮುಂದೆ ಹೇಳ್ತಾರ, ಪಗಡಿ ಚದುರಂಗ ಇದ್ರೊಳಗೆ ಆಟ ಆಡ್ಕೊಳ್ತಾ ಶಿವಯೋಗ ತಪ್ಪಿಸಬೇಡಪ್ಪ. ಈ ಶಿವಯೋಗ ಅದು ಶಿವಯೋಗದ ಸುಖ ಕೊಡ್ತದೆ, ನಿನ್ನ ಶಿವಯೋಗಿ ಮಾಡ್ತದೆ. ಈ ನೆಲದ ಒಳಗೆ ಅನ್ನದಾನ ಸ್ವಾಮಿಗಳಂತ ಆಗಿ ಹೋಗ್ಯಾರ. ಮೊದಲ ಬಸವಲಿಂಗ ಸ್ವಾಮಿಗಳಿಗಿಂತ ಪೂರ್ವ ಅನ್ನದಾನ ಸ್ವಾಮಿಗಳು. ಅವರು ಎಲ್ಲಿಂದ ಬಂದಾರ? ಅಲ್ಲಮನಿಂದ, ಚಿತ್ತರಗಿಯ ಪರಂಪರೆಯಿಂದ ಬಂದು 3 ಟಿಸಲಾಗಿ ಬಂದಿರತಕ್ಕಂಥವ್ರು. ಒಬ್ಬ ಕೊಟ್ರೇಶ, ಒಬ್ಬ ವಿಜಯ ಮಹಂತ, ಒಬ್ಬ ಅನ್ನದಾನೇಶ್ವರ. ಆ ಅನ್ನದಾನ ಸ್ವಾಮಿಗಳು ಹಲ್ಲುಜ್ಜುವಾಗ ನದಿ ಒಳಗ ಕೊರಳನ ಲಿಂಗ ಅಂದ ನೂಲಿಯ ಚಂದೈಂದ ಹೆಂಗ ಜಾರಿ ಬಿದ್ದಿತ್ತಲ್ಲ, ಹಂಗ ಜಾರಿ ಬಿದ್ದಿತ್ತಪ್ಪ. ಇವ್ರಿಗೆ ಹೇಳಕತ್ಯಾರ, ಮಡಿವಾಳ ಶಿವಗಳು ಹೇಳಕತ್ಯಾರ, ಜಾರಿ ಬಿತ್ತಪ್ಪ ಲಿಂಗೈ ಹೋದದ್ದಕ್ಕ. ಯಾಕಪ್ಪ ಲಿಂಗ ನಾನು ಹಂಗ ಬಿಟ್ಟು ನೀ ದೂರ ಸರದಿ ಅಂತ ಹೇಳಿ ಅದ ನದಿ ಒಳಗನ ಒಂದು ಸಣ್ಣ ಗುಡ್ಡದ ಕಲ್ಲಿತ್ತು, ಬಂಡಿ ಮ್ಯಾಗ ಅದು ಎಷ್ಟೋ ದಿನಗಳ ಕಾಲ ತಪಸ್ಸು ಮಾಡ್ಯಾರ. ಹೊಳಿ ಬಂದದ, ಹೊಳ್ಯಾಗ ಮುಣಿಗ್ಯಾರ. ಊರು ಜನ ಅನ್ನದಾನ ಸ್ವಾಮಿಗಳು ತೇಲಿ ಹೋದ್ರಂದಾರ. ನೀರು ಇಳಿದದ. ಹೊಳಿ ಒಳಗ ಆ ಅನ್ನದಾನ ಸ್ವಾಮಿಗಳ ಜಡೆ ಕಾಣಿಸ್ತಿತ್ತಂತೆ. ಕೆಸರ ಕಾಣಿಸ್ತಿತ್ತಂತೆ. ಕೆಸರು ಸರ್ಸ್ಯಾರ. ಹಂಗ ಧ್ಯಾನಸ್ಥರಾಗಿದ್ರಂತ ಅನ್ನದಾನ ಶಿವಿಗಳು. ಎಬ್ಬಿಸ್ತಾರ ಅವ್ರನ್ನ. ನನ್ನ ಲಿಂಗಯ್ಯ ಬರುತ್ತಾನ, ನಾ ಇಲ್ಲೇ ಕೂಡ್ತಾನಂತಾರ. ಹಾಂಗ ಆ ಕೆಸರಿನೊಳಗ ಲಿಂಗ ಈ ಕೆಸರಿನ್ಯಾಗರ ಹುಳ ಹೆಂಗ ಮ್ಯಾಗ ಹೇಳ್ತತಿಲ್ಲ, ಮ್ಯಾಲ ಹುಳ ಹಂಗ ಲಿಂಗ ಮ್ಯಾಲ ಎದ್ದಂಗೆ ಕಾಣಿಸ್ತಿತ್ತ. ಲಿಂಗ ಮ್ಯಾಲ ಬಂದಂಗೆ ಹಾಕಿತ್ತಂದ. ಮಿರಿ ಮಿಂಚತಿತ್ತಂತ. ಬಾ ಅಂದ್ರ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರ. ಮೈಲಾರ ಬಸವಲಿಂಗ ಶರಣರು, ಆಲಿಂಗ ಈ ಅಂಗಕ್ಕೆ ಆಲಿಂಗನವಾಗಿರಲ್ಕೆ ನೀಲಿಂಗ ನಿನ್ನ ಮೈಲಿಂಗ ಎಂದು ಸುರಿದ ಗುರುವೇ ಕೃಪೆಯಾಗು. ಈ ಲಿಂಗ ಅಲ್ಲ, ಆಲಿಂಗ. ಜಗದಾಗಲ್ಲ, ಮುಗಿಲಾಗಲ್ಲ, ಮೀಕೆಯಾಗಲ್ಲ, ನಿಮ್ಮಗಲ್ಲ. ಈ ಲಿಂಗ ಅಲ್ಲ, ಆಲಿಂಗ. ಪರಾತ್ಪರ ಪರವಸ್ತು ಎನಿಸಿಕೊಂಡಿರುವ ಆ ಸೃಷ್ಟಿಕರ್ತ ಪರಮಾತ್ಮನ ಅರುಹಿನ ಕುರು ಅದು ನಿನ್ನಂಗಕ್ಕ ಆಲಿಂಗನವಾಗಿರಲ್ಕೆ ನೀಲಿಂಗ ನಿನ್ನ ಮೈಲಿಂಗ. ತೇಲಿ ಬಂತಂತ, ಆವಾಗ ಲಿಂಗ ಕಟ್ಕೊಂಡ್ರಂತ. ಮ್ಯಾಲ ಹಂದ್ರ ಹಾಕಿದ್ರಂತ. ಹಂದ್ರ ಸ್ವಾಮಿಗಳಿಗೆ ಏನೂ ಆಗಬಾರ್ದು, ಹಂದ್ರ ಹರಿದು ಹೋಗಿತ್ತು ಆ ಮಳಿಗೆ. ಆದ್ರ ಅವರ ಜಡಿ ಹಸಿಯಾಗಿರ್ಲಿಲ್ಲ ಅಂತ ನೋಡಿ. ಜಡಿ ತಲೆ ಮ್ಯಾಗಿನ ಜಡಿ ಹಸಿಯಾಗಿರ್ಲಿಲ್ಲ ಅಂತ. ಅದಕ್ಕೆ ಬರೀತಾರ, ಆ ಗಂಗೆ, ಆ ನದಿ ಗಂಗೆ ಇವನ ಅಡಿಯನ್ನು ಮಾತ್ರ ತೊಳೆಯಬೇಕು, ಮುಡಿಗೆ ನನ್ನ ಪ್ರಯತ್ನವಿಲ್ಲ. ಯಾಕಂದ್ರೆ ಮುಡಿಯಲ್ಲಿ ಅವಳು ಇದ್ದವಳು ಅಂತ. ಮುಡಿಯಲ್ಲೇ ಅವಳಿದ್ದವಳು ಗಂಗಾ, ಮುಡಿಯಲ್ಲಿದ್ದವಳು. ಅಲ್ಲಿಗೇಕೆ ನನ್ನ ಪಯಣ, ಅಡಿಯಷ್ಟು ತೊಳೆದರೆ ಸಾಕು ಎಂದು ಬಹುಶಃ ಅದನ್ನು ತೊಯ್ಸಿರ್ಲಿಕ್ಕಿಲ್ಲ ಅಂತ ಬರಿತಾನೆ ಚನ್ನಕವಿ. ಇಂಥ ಶಿವಯೋಗಿಗಳ ಮಠದ ಪುಣ್ಯಚಾರಿ. ಕೋಟಿಗಾಗಿ ಜಾತಿಗಳು ಛಿದ್ರ ದೇಶಕ್ಕೆಲ್ಲಿದೆ ಸುಭದ್ರ ಭದ್ರ. ಯಾರಿಗೆ ಬೇಕಿದೆ ಮೀಸಲಾತಿ, ಯಾಕೆ ಬೇಕಿದೆ ಮೀಸಲಾತಿ, ಯಾರಿಗೆ ಬೇಕಿದೆ ಮೀಸಲಾತಿ, ಯಾಕೆ ಬೇಕಿದೆ ಮೀಸಲಾತಿ.
ಮೀಸಲಾತಿ, ಬಡಬಗ್ಗರಿಗೆ ಬೇಕಿದೆ ಮೀಸಲಾತಿ, ಬಡತನಕ್ಕೆ ಬೇಕಿದೆ ಮೀಸಲಾತಿ, ಬಡಬಗ್ಗರಿಗೆ ಬೇಕಿದೆ ಮೀಸಲಾತಿ. ಜಾತಿ ವಿಜಾತಿಗಳಲ್ಲಿ ಸುಧಾರಿಸಿದೆ ಜೀವನ ಮಟ್ಟ, ದೀನ ದರಿದ್ರರಿಗೆ ಬೇಕಿದೆ ಮೀಸಲಾತಿ ಪಟ್ಟ. ಎಲ್ಲ ಜಾತಿಯಲ್ಲೂ ಇದ್ದಾರೆ ಹಿಂದುಳಿದವರು, ಹಿಂದುಳಿದವರು ಅವರೆಲ್ಲ ಆಗಲಿ ಮುಂದುವರಿದವರು, ಅವರೆಲ್ಲ ಆಗಲಿ ಮುಂದುವರಿದವರು. ಮಾತಾಡ್ತೀಯ, ದುಡ್ಡು ಕೊಡಲ್ವಾ? ಹಾಕಲ್ಲ ಸರ್, ನಮಗ್ ಲಾಸ್ ಆದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯವನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದನೇ ಶುರುವಾಗ್ಲಿ. ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತು ಪೊಲೀಸ್ನವರು ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ, ಸಾಲ್ದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ. ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ. ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲಾ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಹಮಾರಾ.